ನಾನೇ ಬಿನ್ನಾಗೋದು. ನಾನು ನೋಡಿ ಎಲ್ಲ ತಿಂದು ನಾನೇ ಎಲ್ಲ ಬೇಕಾದ್ರೂ ತಿಂತೀನಿ ನಾನು. ಒಂದು ಸೂಪರ್. ಗೈಸ್ ಇವಾಗ ಎದ್ದು ಲೈಕ್ 2 o'clock ಎದ್ದೆ. 2 o'clock ಎದ್ದು ಜಸ್ಟ್ ಮುಖ ತೊಳ್ಕೊಂಡೆ. ಈ ಸರಿ ಫಸ್ಟ್ ಇಂಟ್ರೋ ಕೊಟ್ಟಿಲ್ಲ, ಲೈಕ್ ಗುಡ್ ಮಾರ್ನಿಂಗ್ ಏನು ಹೇಳಿಲ್ಲ. ಸಾರಿ ಆಕ್ಚುಲಿ ಗುಡ್ ಆಫ್ಟರ್ನೂನ್ ಬೇರೆ, ಆದ್ರೂ ಹೇಳ್ತೀನಿ ಗುಡ್ ಆಫ್ಟರ್ನೂನ್. ನಾನು ಇವಾಗ ಎದ್ದೆ 2 o'clock ಎದ್ಬಿಟ್ಟು ಇವಾಗ ಮುಖ ತೊಳೆದು ರೆಡಿ ಆಗಿದ್ದೀನಿ. ನಮ್ಮ ಪಾಪುನು ಬಂದವಳೆ. ಪಾಪು ಬಂದ್ಬಿಟ್ಟು ನೋಡಿ ಬರೀತಾ ಕೂತವಳೆ, ಎಲ್ಲ ಅಂಡ್ಕೊಂಡು ನೋಡಿ. ಇದು ಅವಳು ಮಾಡೋ ಕೆಲಸ ನೋಡಿ. ಎಲ್ಲ ಅಂಡ್ಕೊಂಡು ಕೂತವಳೆ. ನಮ್ಮ ಅಕ್ಕ ಇಷ್ಟೊತ್ತು ಬಟ್ಟೆ ತೊಳೆದ್ಲು. ಫಸ್ಟ್ ಟೈಮು ಮೊನ್ನೆಯಿಂದ ಹೋಗಿತ್ತೋಳ. ಓಕೆ, ಥರ್ಡ್ ಟೈಮು ಥರ್ಡ್ ಟೈಮಿಂದ ಬಟ್ಟೆ ಹೋಗಿತ್ತೋಳೆ. ಮತ್ತೆ ಏನು ಪಾತ್ರೆ ತೊಳೆದ್ಲು, ಅಡುಗೆ ಮಾಡೋಳೆ. ಫಸ್ಟ್ ಸಿಕ್ಕಾಬಿಟ್ಟೆ ಕೆಲಸ ಮಾಡ್ಬಿಟ್ಟೋಳೆ. ಪಕ್ಕ ಸಣ್ಣ ಆಗಂತ ಗ್ಯಾರಂಟಿ ಮಾಡ್ತಾ ಇದ್ರೆ 2 ದಿನಕ್ಕೆ ಸಣ್ಣ ಕಾಣಿಸ್ತೋಳೆ. ನೋಡಿ ಪಾಪು ತೋರ್ಸೋದು ಎಲ್ಲ ಬರ್ದ್ಬಿಟ್ಟು ನಮ್ಮ ಅಕ್ಕಂಗೆ ಕರೆಕ್ಟಾಗಿ ಬರ್ದೋಳ ಇಲ್ವಾ ಅಂತ. ಒಳ್ಳೆ ಸೇಮ್ ಪ್ರಿನ್ಸಿಪಲ್ ಇದ್ದಂಗೆ ಅವಳೆ, ಯಾವ್ದೋ ಸ್ಕೂಲ್ದು. ನಮ್ಮ ಪ್ರಿನ್ಸಿಪಲ್ ಇದ್ರು ಪವಿತ್ರ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೆ ಹೆಬ್ಬಗುಡಿಲಿ. ಅದ್ರಲ್ಲಿ ನಮ್ಮ ಪ್ರಿನ್ಸಿಪಲ್ ಒಬ್ರು ಇದ್ರು, ಧನಲಕ್ಷ್ಮಿ ಅಂತ. ಒಬ್ರು ಧನಲಕ್ಷ್ಮಿ ಮ್ಯಾಮ್ ಅಂತ ಇದ್ರು, ಅವ್ರು ನಮ್ಮ ಪ್ರಿನ್ಸಿಪಲ್ ಆಗಿದ್ರು. ಆ ಅಮ್ಮ ನಾನು ಇವಾಗ್ಲೂ ಹೋಗಿ, ನಾನು ಯಾವಾಗ 7th ಅಲ್ಲಿ ಬಿಟ್ಟಿದ್ದು ನನ್ನ ಸ್ಕೂಲ್ನ, ನಾನು ಇವಾಗ್ಲೂ ಅಮ್ಮನ ಮುಂದೆ ನಿಂತ್ಕೊಂಡ್ರೆ ಚೇತನ್ ನೀನು ಅಂತ ಮಾತಾಡಿಸ್ತಾರೆ ಗೈಸ್, ಗೊತ್ತಾ? ಸೀರಿಯಸ್ಲಿ ನಂದೊಂದು ಇನ್ಸಿಡೆಂಟ್ ಆಗಿತ್ತು ಸ್ಕೂಲಲ್ಲಿ, ಒಳ್ಳೆ ಇನ್ಸಿಡೆಂಟ್ ಮಾತ್ರ. ಬಟ್ಟೆ ಅವೇ ಸರಿಗಿಲ್ಲ, ಅದಕ್ಕೆ ಅನ್ಸುತ್ತೆ ನನಗೆ ಗುರ್ತು. ಆದ್ರೂ ಎಲ್ಲ ಮಕ್ಕಳು ಗುರ್ತು ಇಟ್ಕೊಂಡಿರ್ತಾರೆ, ಬಟ್ ನನ್ನ ಸ್ಪೆಷಲಿ ಗುರ್ತು ಇಟ್ಕೊಂಡಿದ್ದಾರೆ ಗೈಸ್, ಸೀರಿಯಸ್ಲಿ. ಓಕೆ, ಇವತ್ತು ಏನ್ ಮಾಡೋಣ? ಏನಾರು ಮಾಡೋಣ ಅಂದ್ರೆ ಕಾಸಿಲ್ಲ. ನಾನು ಬಡವ. ಚಿರ ಏನ್ ಮಾಡೋಣ ಹೇಳು? ಏನ್ ಮಾಡೋಣ? ಪಾನಿಪುರಿ ಕಾಂಪಿಟೇಷನ್ ಮಾಡೋಣ ಅಂದೆಲ್ಲ. ಪಾನಿಪುರಿನ ಗೋಲ್ಗಪ್ಪನ? ಅದೇ ಗೋಲ್ಗಪ್ಪ ಕಾಂಪಿಟೇಷನ್ ಮಾಡೋಣ. ಇವತ್ತು ಕಾಸಿಲ್ಲ, ನನ್ ಸ್ಯಾಲ್ರಿ ಆಗ್ಬಿಟ್ಟಿದ್ರೆ, ಸ್ಯಾಲ್ರಿ ಆದ್ರೆ ಮಾಡ್ತಿದ್ದೆ. ಕಾಸಿತ್ತಾ? 100 ರೂಪಾಯಿ ಕೊಡ್ತೀವಿ. ನೋಡಿದಾಗ ಸಕ್ಕಾಗಿ 100 ರೂಪಾಯಿ ಕೊಡ್ತಾಳೆ ಅಂತ. ಒಂದು 2 ಲಕ್ಷ 3 ಲಕ್ಷ ಹಾಕೊಂಡು ತಳ್ಳಬೇಕು ಅಲ್ವಾ? ಸರಿ, ಮಾಡೋಣ, ಏನೊಂದು ಮಾಡೋಣ ಇವತ್ತು. ಪಾನಿಪುರಿ ಚಾಲೆಂಜ್ ಅಂತೂ ಡೌಟೇ, ಕಾಸಿಲ್ಲ. ನಾನು ದುಡ್ದಿದ್ದೆಲ್ಲ ನಮ್ಮ ಅಪ್ಪಂಗೆ ಕೊಡ್ತೀನಿ ಗೈಸ್, ಅದಕ್ಕೆ ಕಾಸಿಲ್ಲ ಅನ್ನೋದು. ಇವಳು ಅಷ್ಟೇ ನಮ್ಮ ಅಪ್ಪಂಗೆ ಕೊಡ್ತಾಳೆ, ಇವಳು ಕಾಸು ಇಟ್ಕೊಳ್ಳಲ್ಲ, ಎಲ್ಲರೂ ನಾವು ಅಪ್ಪಂಗೆ ಕೊಡ್ತೀವಿ. ಈ ಕಾಲದಲ್ಲಿ ಜನ 1 ರೂಪಾಯಿ ಸಿಕ್ಕಿದ್ರು ಬಿಡೋದಿಲ್ಲ. ಪರಸ್ತ್ರೀ ಪರಸ್ವತ್ತು ಅಂದ್ರೆ ಬಾಯ್ ಬಿಡ್ತಾರೆ. ಅಂಥದ್ರಲ್ಲಿ ಯು ಆರ್ ರಿಯಲಿ ಗ್ರೇಟ್. ನಾನೊಂದು 5,000 ಇಟ್ಕೊಂತೀನಿ ಅಷ್ಟೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಏನೋ ಮಾಡೋಳೆ, ಅದನ್ನ ಹಾಕೊಡ್ತಾಳೆ. ಹೊಟ್ಟೆ ತಿನ್ಬಿಟ್ಟು ಹೊಟ್ಟೆ ಎಸ್ತೈತೆ. ನೈಟ್ 2 ಗಂಟೆಗೆ ತಿಂದಿದ್ದು. ಚಿತ್ರಾನ್ನ ಗೈಸ್, ನಮ್ಮ ಅಪ್ಪ ಮಾಡಿದ್ರಲ್ಲ ನೈಟ್. ನಾನೇನು ಅಡ್ಗೆ ಮಾಡಿದಾಳೆ ಅಂತ ಅನ್ಕೊಂಡ್ರೆ ಅನ್ನ ಹೋಗ್ಬಿಟ್ಟು ಅಡ್ಗೆ ಮಾಡಿದೀನಿ ಅಂತ ಹೇಳ್ತಾಳೆ. ಇಲ್ಲಿ ನೋಡಿ, ನೆನ್ನೆ ನೈಟ್ ನಮ್ಮ ಅಪ್ಪ ಮಾಡಿದ್ರಲ್ಲ ಚಿತ್ರಾನ್ನ, ಅದನ್ನೇ ಹಾಕೊಡ್ತಾಳೆ. ಅವಳಿಗೆ ಆಚ್ ಕಡೆ ಚಿಪ್ಸ್ ತರ್ಬೇಕಂತೆ. ಮನೇಲಿ ಇದಿರೋದು ಕಣ್ ಕಾಣಿಸ್ತಿಲ್ಲ, ಕೋಡ್ಬಳೆ ಇರೋದು ಕಣ್ ಕಾಣಿಸ್ತಾ ಇಲ್ಲ ಅವಳಿಗೆ. ಆಚ್ ಕಡೆಯಿಂದ ಚಿಪ್ಸ್ ತರ್ಬೇಕಂತೆ ಸೈಡ್ಸ್ಗೆ. ಏನು ನೋಡಿದ್ರ ಹೆಂಗಿದಾಳೆ? ಆಚ್ ಕಡೆಯಿಂದ ಚಿಪ್ಸ್ ತರ್ಬೇಕಂದ್ರೆ 40 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ಮನೆ ಒಳಗಿರೋ ಕೋಡ್ಬಳೆ ಕಾಣಿಸ್ತಿಲ್ಲ ಅವಳಿಗೆ, ಸೈಡ್ಸ್ಗೆ ನಂಚ್ಕೊಳಕಂತೆ. ಚಿತ್ರಾನ್ನ ನೈಟ್ ತಿಂತಿದೀವಲ್ಲ ಅದಕ್ಕೆ. ಹೆಂಗಿದಾಳು ನೋಡಿ ಗಾಯ್ಸ್. ಕಾಸು ಖರ್ಚು ಮಾಡಿಸೋದ್ರಲ್ಲಿ ನಂಬರ್ 1 ಹುಡುಗಿರು ಅಲ್ವಾ? ಏನಕ್ಕಾದ್ರೂ ಸರಿ ಕಾಸು ಖರ್ಚು ಮಾಡಿಸ್ತಾ ಇರ್ತಾರೆ ಅಲ್ವಾ? ಅಯ್ಯೋ, ಇನ್ನು ನನ್ನ ಹೆಂಡತಿ ಹೆಂಗಿರ್ತಾಳೋ. ದುರ್ಗಾಷ್ಟಮಿ ರೋಜು ನೀನು ನಿಪ್ಪುತ್ತೋ ಕಲ್ಚಿ ಚಂಪకపోతే ಅವಳೆಷ್ಟು ಖರ್ಚು ಮಾಡಿಸ್ತಾಳ. ಅಯ್ಯೋ ದೇವ್ರೆ. ಚಿತ್ರಾನ್ನ ಜಾಸ್ತಿ ತಿನ್ಬೇಕು, ಆದ್ರೆ ಏನು ಮಾಡಕ್ಕಾಗಲ್ಲ. 3 ದಿನದಿಂದ ಅಲ್ಲ, ನಮ್ಮಮ್ಮ ಬರಗಂಟ ಒಳ್ಳೆ ಊಟ ಇಲ್ಲ ಅಷ್ಟೇ. ಇವಾಗ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಲ್ಲಿ ಪಾನಿಪುರಿ, ಆಚಿ ಪಾನಿಪುರಿ ಮತ್ತೆ ಯಾವ್ದಪ್ಪ ಇದು
ಆಚೆ ಪಾನಿಪುರಿ ಮತ್ತೆ ಅದೇ ಇದು ಬರುತ್ತಲ್ಲ ಪಾಪಡ್ ಬರುತ್ತೆ ಪಾನಿಪುರಿ ಪುರಿದು ಪಾಪಡ್ ಬರುತ್ತಲ್ಲ ಅದನ್ನ ಆರ್ಡರ್ ಮಾಡಿದ್ವಿ. ಅವಳು ತಿನ್ನಿಸ್ತಾಳೆ ಪಾಪಕ್ಕೆ. ಸರಿ, ಇವಾಗ ಪಾನಿಪುರಿ ಚಾಲೆಂಜ್ ಮಾಡಿದ್ದನ್ನೆಲ್ಲ ಕಂಪ್ಲೀಟ್ ಮಾಡಿ ಆಲೂಗಡ್ಡೆ ಎಲ್ಲ ಐತಂತೆ. ನಂಗೆ ಗೊತ್ತಿಲ್ಲ, ಆಲೂಗಡ್ಡೆ ಇಲ್ಲಾಂದ್ರೆ ಉಗಿತೀನಿ ಮಕ್ಕಳು. ಸರಿ ಆಯ್ತು, ಇದನ್ನ ಇಟ್ಬಿಟ್ಟು ನನಗೆ ಸಿಕ್ಕಾಬಿಟ್ಟೆ ಕಾಲು ನೋವ್ತೈತೆ. ನನಗೆ ನೆಕ್ಸ್ಟ್ ಡೇ ಮಾಡ್ಬಿಟ್ಟು ನಡೆಯಕ್ಕೆ ಆಗ್ತಾ ಇಲ್ಲ. ಒಳ್ಳೆ ಸುಖ ನೆಕ್ಸ್ಟ್ ಡೇ ಮಾಡಾದ್ಮೇಲೆ. ಸರಿ ಗಾಯ್ಸ್, ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಎಡಿಟಿಂಗ್ ಮಾಡ್ತಿರ್ತೀನಿ. ಅದಾದ್ಮೇಲೆ ಪಾನಿಪುರಿ ಅವಳು ತಯಾರಿ ಮಾಡಿರ್ತಾಳೆ. ಅದ್ರದ್ದು ಏನಾದ್ರು ವಿಡಿಯೋ ಮಾಡ್ಬೇಕಾದ್ರೆ ಮಾಡಿರ್ತೀನಿ, ಹಾಕುಮ್ಮ ಅದನ್ನು. ಓಕೆನಾ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಓಕೆ ಓಕೆ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಯಸ್, ಓಕೆ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡವಳೆ ನೋಡಿ. ಆಲೂಗಡ್ಡೆ ಕುದಿತೈತೆ. ಮತ್ತೆ ಪಾನಿಗೆ ಇದು ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾಳೆ. ಇದಂಗೆ ಐತೆ, ಇನ್ನೂ ಹಂಗೆ ಐತೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಪೂರಿ ಚೆನ್ನಾಗಾಗುತ್ತೆ. ಪಾನಿಪುರಿ ಚಾಲೆಂಜ್ ಮಾಡೋಣ. ಚೆನ್ನಾಗಿ ತಿಂತೀನಿ ನಾನಂತೂ. ನಾನೇ ವಿನ್ ಆಗೋದಂತೂ ಪಕ್ಕ ಶೋರು. ಇವಳು ನೋಡೋಕೆ ದಪ್ಪ ಇಲ್ಲ, ಕಮ್ಮಿ ತಿಂತಾಳಂತ ನನ್ನ ಅನಿಸಿಕೆ. ನೋಡೋಣ, ಅವಳೇನಾದ್ರು ವಿನ್ ಆದ್ರೆ ನಾನು ನಿಮಗೆ 200 ರೂಪಾಯಿ ಕೊಡ್ತೀನಿ. ನಾನೇ ವಿನ್ ಆದ್ರೆ ಇವಳು ನನಗೆ 200 ರೂಪಾಯಿ ಕೊಡ್ತಾಳೆ. ಸರಿನಾ? ಅರ್ಥ ಆಗಿಲ್ಲ ಗೈಸ್. ಏನು ಗೊತ್ತಾ, ನಾನು ನಿಮ್ಗೆ 200 ರೂಪಾಯಿ ಕೊಡ್ತೀನಿ. ಇವಾಗ ಅರ್ಥ ಆಗಿಲ್ಲ, ಅದಕ್ಕೆ ಸರಿಯಾಗಿ ಒಪ್ಕೊಳ್ಳು. ಇಲ್ಲಾಂದ್ರೆ ಓಕೆ. ಇವಾಗ ಎಣ್ಣೆ ಬಿಡ್ತಿದ್ಯಾ? ಎಣ್ಣೆ ಬಿಡ್ತಿಲ್ಲ. ಫಸ್ಟ್ ಪಾನಿ ರೆಡಿ ಮಾಡ್ಕೊಂಡು ಆಮೇಲೆ ಲಾಸ್ಟ್ ನಲ್ಲಿ ಎಣ್ಣೆ ಬಿಡ್ಬೇಕು. ಎಣ್ಣೆ ಬಿಟ್ಟು ಆಮೇಲೆ ಅದಕ್ಕೆ ಇದಾಗ್ತದ. ಇದ್ರಲ್ಲಿ ಎಷ್ಟಿರುತ್ತೆ ಪೀಸು? ಜಾಸ್ತಿ ಇದೆ ಅನ್ಸುತ್ತೆ. ಅದಕ್ಕೆ ನಾನು ಹೇಳಿದ್ದು ಅದೊಂದೇ ಸಾಕಾಗಿತ್ತು ಅಂತ. ನೋಡಿ, ಇದು ಇಷ್ಟೊಂದು ಐತಾ. ಇದರಲ್ಲಿ ಸಿಕ್ಕಾಬಿಟ್ಟೆ ಐತೆ ಗೈಸ್. ಅರೌಂಡ್ ಮೋರ್ ದೆನ್ 200 ಪೀಸಸ್ ಇದೆ. 200 ಪೀಸಸ್ ಅಂದ್ರೆ ಅದೆರಡು ಸೇರಿಸಿ 200 ಪೀಸಸ್ ನಾವು ತಿಂತೀವ. ಒಂದ್ 50 ಇದ್ರೆ ಸಾಕಾಗೋದು. ಇವಳೊಂದು 45 ತಿನ್ನೋಳು, ನಾನೊಂದು 5 ತಿಂತ ಇದ್ದೆ. ಅಷ್ಟು ತಿನ್ನೋಳು. ನಮ್ಮ ಅಕ್ಕನು ಬರ್ತಾಳ, ಅವಳು ತಿಂತಾಳ. ಒಟ್ಟಲ್ಲಿ ನಾವಿಬ್ರು ಚಾಲೆಂಜ್ ಮಾಡೋದು. ಪಾಪು ಆಮೇಲೆ ತಿನ್ಸ್ತೀವಿ. ಓಕೆನಾ? ಸರಿನಾ ಪಾಪು? ಓಕೆನಾ? ಬಾಯಿಗೆ ಹಾಕ್ಬಾರ್ದು. ಎಲ್ಲರೂ ಬಾಯಿಗೆ ಹಾಕ್ತೀಯ. ಬಾಯಿಗೆ ಹಾಕ್ಬಾರ್ದು. ನೆನ್ನೆ ಹೇಳಿದ್ ನಾನು ಬಾಯಿಗೆ ಹಾಕ್ಬಾರ್ದು ಅಂತ. ಅಲ್ಲಿ ಹೋಗಿ ಇಟ್ಬಿಟ್ಟು ಬಾಯಿಗೆಲ್ಲ ಹಾಕ್ತಾರೆ, ಗಾಯ ಆಗುತ್ತೆ. ಇಟ್ಬಿಟ್ಟು ಹೋಗೋದು. ಅಜ್ಜಿನೇ ನಿಂಗೆ ಬೈಯೋದು. ಅಜ್ಜಿ ಬೇಕು ಯಾವಾಗ ಬರುತ್ತಂತನಾ? ಅವಳಿಗೂ ಬೇಜಾರಾಗೋಗ್ಬಿಟ್ಟಿದೆ ಗೈಸ್. ನಮ್ಮಮ್ಮ ಊರಲ್ಲಿದಾರಲ್ಲ, ಪಾಪ ಯಾವಾಗ್ಲೂ ಅಜ್ಜಿ ಬೇಕು ಅಂತ ಕೇಳ್ತಿರ್ತಾಳೆ. ಬರುತ್ತೆ ಇನ್ನು. ಇದು ಈ ವಾರ ಅಷ್ಟೇ, ಇದು ನೆಕ್ಸ್ಟ್ ವಾರ ಬರುತ್ತೆ. ಆಯ್ತಾ? ಸರಿನಾ? ಇವಾಗ ಬರೋದಕ್ಕಾಗಲ್ಲ, ಕೆಲಸ ಮಾಡ್ತಿರ್ತಾರೆ. ಬನ್ನಿ, ಇದು ಏನು ಆಲೂಗೆಡ್ಡೆದು ಸ್ಮ್ಯಾಶ್ ಮಾಡ್ತಾಳೆ. ಆಯ್ತಾ ಪಾನಿ? ಪಾನಿ ಮಾಡಿದೆ ಗೈಸ್. ಇದೇನೋ ಬೇಳೆ ಹಾಕೋಳೆ. ಇದನ್ನ ಹಾಕ್ಬೇಕಾ? ಕೊತ್ತಂಬರಿ ಸೊಪ್ಪು ಸೈಡಲ್ಲಿ ಇಟ್ಟೋಳೆ. ಗಮ್ಮಂತಿದೆ ಗೈಸ್. ಸೀರಿಯಸ್ಲಿ ಸಕ್ಕತ್ತಾಗಿ ಸ್ಮೆಲ್ ಬರ್ತದೆ ಮಾತ್ರ. ಸಕ್ಕತ್ತಾಗಿ ಸ್ಮೆಲ್ ಬರ್ತದೆ. ಐ ಥಿಂಕ್ ನೀವು ತಿಂದಿದ್ರೆ ಚೆನ್ನಾಗೇ ಅನಿಸ್ತಿರುತ್ತೋ. 1,00,000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಕರಿತೀನಿ ಮನೆಗೆ. ಆಯ್ತಾ? 1,00,000 ಸಬ್ಸ್ಕ್ರೈಬರ್. ಪಾನಿಪುರಿ ಚಾಲೆಂಜ್ ಮಾಡೋಣ ನಿಮ್ ಜೊತೆಗೆ. ಏನೋ ಮಾಡ್ತಾಳೆ. ಅದ್ರಲ್ಲಿ ನಾನು ನಿಮ್ಮಿಂದ ಅದ್ರಲ್ಲಿ ಏನೋ ಟೀ ನಾನು ಕುಡಿಯೋದಿಲ್ಲ ಆಕ್ಚುಲಿ. ಏನಾದ್ರು ಟೀಗಿ ಸೋಸೋದಿದ್ರೆ ನಾನು ಟೀನ ಕುಡಿಯೋದು ಬಿಟ್ಬಿಡ್ತೀನಿ. ಎಲ್ಲರೂ ಇದ್ರಲ್ಲೇ ಮಾಡೋದು ನೋಡಿ ಹೆಂಗ್ ಮಾಡ್ತಾಳೆ. ಏನೇನೋ ಇದ್ರಲ್ಲಿ ಸೋಸೋದು ಎಲ್ಲ ನೋಡ ಉಟ್ಗ ಐತೆ ಅದು. ಆಕ್ಚುಲಿ ನಾವು ನಿಮ್ಗೆ ಹೇಳ್ಕೊಡ್ತಿರೋದಕ್ಕೆ ವಿಡಿಯೋ ಮಾಡ್ತಿದೀವಿ. ನನ್ಗೆ ಗೊತ್ತಾಗ್ತಿಲ್ಲ. ನಾವು ಆಕ್ಚುಲಿ ಚಾಲೆಂಜ್ ಮಾಡ್ತಿರೋದು. ನಾವು ಆಕ್ಚುಲಿ ಯಾಕೆ ಹೇಳ್ಕೊಡ್ತಿದೀವಿ ನಿಮ್ಗೆ? ಕಾಪಿ ಮಾಡಬೇಡಿ ಆಯ್ತಾ? ಕಾಪಿ ಮಾಡಿದ್ರೆ ಮಿಸ್ಗೆ ಹಾಕೊಟ್ಬಿಡ್ತೀನಿ. ಇವ್ನ್ಯಾವನ ಸೆಡೆ ನನ್ ಮಗ. ಇನ್ನ ಪಕ್ಕ ಟ್ರೋಲ್ ಮಾಡ್ತಾರೆ ನೋಡ್ಕೊ. ಸಾರಿ
ನಾನು ಯಾಕೆ ಟ್ರೋಲ್ ಮಾಡ್ತಾರೆ? ನಾನು ಏನಾದ್ರು ಕೆಟ್ಟದೇನಾದ್ರು ಮಾಡಿದ್ರೆ ಅವಾಗ ಟ್ರೋಲ್ ಮಾಡ್ತಾರೆ. ಎಲ್ಲ ಈ ತರ ಕಾಮಿಡಿಯಾಗಿ ಮಾಡಿದ್ರೆ ಟ್ರೋಲ್ ಮಾಡ್ತಾರೆ. ನಾನೇ ಫೇಮಸ್ ಆದ್ರೆ ಟ್ರೋಲ್ ಮಾಡ್ತಾರೆ ಅಂತ ಅನ್ಕೊಂತವಳೆ. ನೋಡೋಣ ಟ್ರೋಲ್ ಆದ್ರೂ. ನಾವ್ ಅಪ್ಪ ಬಂದ್ರು ಗೈಸ್, ಬನ್ನಿ ಹೇಳೋಣ ನಾವೇನ್ ಮಾಡ್ತಿದೀವಿ ಅಂತ. ಓಕೆನಾ ಅಣ್ಣ? ನಾವು ಪಾನಿಪುರಿ ಚಾಲೆಂಜ್ ಮಾಡ್ತಿದೀವಿ. ಏನ್ ಪಾನಿಪುರಿ ಚಾಲೆಂಜು? ಅದು ಎಲ್ಲ ತಗೊಂಡಿದ್ವಿ. ಇದು ಮಾಡೋ ಕೆಲಸ ಇಲ್ಲ ನಿಮ್ಗೆ. ಒಂದು ವೆಚ್ಚ ಮಾಡೋದು ಮಾಡಬಾರ್ದು. ಯಾವಾಗಲೂ ಖರ್ಚು ಮಾಡೋದ ಕಡಿಮೆ ಮಾಡಬೇಕು, ಸಂಪಾದನೆ ಮಾಡೋದ ಜಾಸ್ತಿ ಮಾಡಬೇಕು. ಅದು ಬಿಟ್ಟು ಕರೆಯೋದ್ ಕಡಿಮೆ ಆದ್ರೂ ಒದೇದ್ ಜಾಸ್ತಿ ಅಂತಾರೆ ಹಳ್ಳಿ ಕಡೆ ಗಾದೆ. ಅದು ಹಾಲು ಕುಡ್ದವ್ರಿಗೆ ಹಸು ಮತ್ತೆ ಪಟ್ ಅಂತ ಒದಿತದಂತೆ. ಹಂಗೆ ಕರೆಯೋದ್ ಕಡಿಮೆ ಒದೇದ್ ಜಾಸ್ತಿ, ಸಂಪಾದನೆ ಮಾಡೋದು ಕಡಿಮೆ, ದುಂದು ವೆಚ್ಚ ಮಾಡಿ ನಮ್ಗೆ ಪಾನಿಪುರಿ ಬೇಕು, ನನ್ಗೆ ಅದು ಬೇಕು, ನಂಗೆ ಇದು ಬೇಕು, ಮ್ಯಾಗಿ ಬೇಕು, ಅದೆಲ್ಲ ಇಂಪಾರ್ಟೆಂಟ್. ಮನುಷ್ಯ ಫಸ್ಟ್ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿ ದುಡ್ಡು ಮಾಡಬೇಕು. ದುಡ್ಡು ಮಾಡಿದ್ಮೇಲೆ ನೀನು ಏನೇ ಎಂಜಾಯ್ ಮಾಡಿದ್ರು ನಡೀತದೆ. ಅದ್ ಬಿಟ್ಬಿಟ್ಟು ನಾನು ಪಾನಿಪುರಿ ಮಾಡ್ತಾ ಇದೀನಿ ಅಂದ್ರೆ ಏನರ್ಥ? ಮನೆ ಬಗ್ಗೆ ಕಷ್ಟದ ಬಾಯ್ ತೋರಿಸ್ತೀವಿ ಅಲ್ವಾ? ನಮ್ಮಪ್ಪ ಹೋಗಿತ್ತವ್ರ ಗೈಸ್, ನಮ್ಮಪ್ಪ ಇದು ಕಾಮಿಡಿ ಆಗಿರ್ತಾರ ಅಂತ ಅನ್ಕೊಂಡು ಹೋಗಿತ್ತವ್ರೆ. ಎಣ್ಣೆಗೆ ಬಿಡ್ತಾಳೆ ನಮ್ಮಕ್ಕ. ಹಿಂಗೆ ಇದೆಲ್ಲ ದುಂದು ವೆಚ್ಚ ಮಾಡ್ತಾ ಇದ್ದೀರಾ ನೀವು? ಖರ್ಚು ವೇಸ್ಟ್ ಖರ್ಚು ಮಾಡ್ತಾ ಇದ್ದೀರಾ? ಟೇಸ್ಟ್ ಸಖತ್ತಾಗೈತಿ, ತಿನ್ನೋಡು ಆಮೇಲೆ ಬೈಯುವಂತೆ. ಟೇಸ್ಟ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಆ ಎಣ್ಣೆ ಖರ್ಚು ಏನಾಗುತ್ತೆ, ಅದಕ್ಕೆ ಪೂರಿ ಖರ್ಚು ಏನಾಗುತ್ತೆ, ಅದಕ್ಕೆ ಸಾಸು ಖರ್ಚು ಏನಾಗುತ್ತೆ, ಇದೆಲ್ಲ ಗೊತ್ತಾಗಲ್ಲ ನಿಮ್ಗೆ. ನಮ್ಮಂತ ಮಿಡಿಲ್ ಕ್ಲಾಸ್ ಅವ್ರಿಗೆ ಇದೆಲ್ಲ ಖರ್ಚು ಇರುತ್ತೆ ಗೈಸ್. ಅದಕ್ಕೆ ನಮ್ಮ ಅಪ್ಪ ಬೈತಾರೆ. ಅದ್ ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ. ನಾವು ಶ್ರೀಮಂತರಾದ್ಮೇಲೆ ಏನು ಅನ್ಸಲ್ಲ, ಇದನ್ನೆಲ್ಲ ಖರ್ಚು ಮಾಡಿದ್ರೆ ಏನು ಅನ್ಸಲ್ಲ. ನಮ್ಮಪ್ಪ ನಾನು ಅನ್ಕೊಂಡೆ ಏನೋ ನಗ್ನಗ್ನ ಏನಾರು ಕಾಮಿಡಿ ಮಾಡ್ತಾರೆ ಅಂತ ಬೈತಾರೆ ನಮ್ಮಪ್ಪ. ಇದೇ ಕಂಟೆಂಟ್ ಇವತ್ತು. ನಮ್ಮಪ್ಪ ಪಾನಿಪುರಿ ಮಾಡಕ್ ಹೋದ್ರೆ ಬೈದ್ರು ಅಂತ ಅದನ್ನೇ ಹಾಕ್ತೀನಿ ಟೈಟಲ್ಗೆ. ನೋಡಿ ಇನ್ನು ಗುರಾಯಿಸ್ಕೊಂಡು ಹೇಳ್ಬಿಡ್ತಾರೆ. ಮಾಡ್ತಾಳೆ, ಚೆನ್ನಾಗಿ ಬರ್ತೈತೆ ಗೈಸ್. ಕೌಂಟ್ ಡೌನ್ ಏನ್ ಬೇಡ, ಎಷ್ಟು ತಿಂತೆ, ಯಾರು ಜಾಸ್ತಿ ತಿಂತಾರ ಅವ್ರಿಗೆ ಲೆಕ್ಕ ಕೌಂಟಿಂಗ್ ನಾ ಮಾಡ್ಕೊತೀನಿ. ಬಟ್ ಇದೇನು ಚಾಲೆಂಜ್ ಇದು? ಯಾರ್ಯಾರು ಎಷ್ಟು ತಿಂತಿರತ್ತ ಚಾಲೆಂಜ? ಅವ್ರು ವಿನ್. ಅವ್ರಿಗೆ ಇದು ಡಿಮಾಂಡ್ ಎಷ್ಟು ರೂಪಾಯಿ ಇಟ್ಟಿದ್ರ ಚಾಲೆಂಜ್ಗೆ? ನಾನು ಬಡವ. ಸುಮ್ಮನೆ ತಿನ್ನದ? ಎಷ್ಟು ರೂಪಾಯಿ? 200 ರೂಪಾಯಿ ಮಾಡೋಣ. ಇಡ್ರಿ ಮತ್ತೆ ದುಡ್ಡಲ್ಲಿ ಇಟ್ಟಿದ್ದೀರಾ? ನಾನೇ ವಿನ್ ಆಗೋದು. ನಾನು ನೋಡಿ ಎಲ್ಲ ತಿಂದ, ನಾನೇ ಎಲ್ಲ ಬೇಕಾದ್ರೆ ತಿಂತೀನಿ ನಾನು. ಓಕೆ, ಸ್ಟಾರ್ಟ್ ಮಾಡಿ. ಅದೇ ಚಿಕ್ಕಿ ವಿನ್ ಆಗ್ತಾರ, ನಾನು ವಿನ್ ಆಗ್ತೀನ? ಗಜಬ್ ಬೇಜತಿ. ಚಿಕ್ಕಿ ವಿನ್ ಆಗ್ತಾರ, ನಾನೇ ವಿನ್ ಆಗೋದು. ನೋಡ್ಕೊ, ಸ್ಟಾರ್ಟ್ ಮಾಡಿ. 1 2 3 ಸ್ಟಾರ್ಟ್. ಈ ಕೈಲೇ ತಗೊಂಡು ಕೈ ತೊಳ್ದಿದ್ದೀನಿ ನಾನು. ಜಾಸ್ತಿ ಆಗುತ್ತೆ. ಒಂದು ಯಾವುದೇ ಕಾರಣಕ್ಕೆ ನೀರು ಕುಡಿಯಂಗಿಲ್ಲ, ಖಾರ ಅಂದ್ಬಿಟ್ಟು. ಸರಿ, ಸಕ್ಕತ್ತಾಗಿದೆ, ಸೂಪರ್ ಮಾಡಿದ್ದಾರೆ. ಸಕ್ಕತ್ತ ಮಾಡಿದ್ದಾರೆ. ಎರಡನೇ ಸ್ಟಾರ್ಟ್ ಮಾಡೋಣ ಗೈಸ್. ನಾನು ಚೆನ್ನಾಗಿದೆ ಅಂತ ರಿವ್ಯೂಸ್ ಕೊಡೋಣ ಅಂದ್ರೆ ಅವ್ರು ಮಾಡಿರೋದು ಎರಡನೇ ಸ್ಟಾರ್ಟ್ ಮಾಡ್ಕೊಂಡು ತಿಂತಾಳೆ. ಹಂಗತ್ತಲ್ಲ, ಚಾಲೆಂಜ್ ಗೆಲ್ಬೇಕು ಅಂತಂದ್ರೆ ಮಾತಾಡಬಾರ್ದು, ತಿಂತೇ ಇರ್ಬೇಕು ಅಷ್ಟೇ. ಆಮೇಲೆ ಮಾತು. ಟೈಮಿಂಗ್ಸ್ ಅಂತ ಯಾರು ಎಷ್ಟು ತಿಂತಾರೋ ಅವ್ರು. ನಾನೆಲ್ಲ ಎಡಿಟ್ ಮಾಡ್ಕೊಂತೀನಿ ಅಂದ್ರೆ ಇದು ಸ್ಪೀಡ್ ಓಡಿಸ್ತೀನಿ ಅನ್ನೋದು ಲೇಟ್ ಆಗುತ್ತೆ. ಎರಡು ಮೋಸ ಮಾಡ್ಬಿಡ್ತೀರಾ? ನಾನಿಲ್ಲಿ ಕೌಂಟಿಂಗ್ ಮಾಡ್ಕೊತಾ ಇದ್ದೀನಿ, ನೀವು ಹೇಳ್ಬಾರ್ದು, ನೀವು ಹೇಳಕ್ ಹೋಗ್ಬಾರ್ದು. ಕೌಂಟ್ ಮಾಡ್ತಿರೋದು ನಾನು ತಿಂತ ಇರ್ಬೇಕು, ನೀವು ಅಷ್ಟೇ. ಜಲ್ದಿ ಈ ಥರ ಆದ್ರೆ ಆಗಲ್ಲ. ಮತ್ತೆ ಹಂಗೆಲ್ಲ ಇಲ್ಲ. ಸ್ವಲ್ಪ ಖಾರ ಐತೆ ಗೈಸ್ ಪಾನಿ ಹೇಳೋದು, ಅದಕ್ಕೆ ಸ್ವೀಟ್ ಪಾನಿ ತಿನ್ನೋಣ. ಫಸ್ಟ್ ಟೈಮ್ ಸ್ವೀಟ್ ಪಾನಿ ತಿಂತಿರೋದು. ಸೂಪರ್. 3 ಬಂದು
ನಂಗೆ ಹಾಕು. ಹಾ 4 ನೀವು ಹೇಳ್ಬಾರ್ದು, ನಾವು ಲೆಕ್ಕ ಹಾಕತಾ ಇದ್ದೀನಿ. ಚೈತ್ರ 4, ಅಪ್ಪು 3. ಸ್ವೀಟ್ ಪಾನಿ ಚಲೋ ಆಯ್ತಾ? ಆ ರೀತಿ ನೋಡ್ತಾ ಕುಂತ್ಕೊಳ್ಳಂಗಿಲ್ಲ. ಯಾವ್ದ್ರಲ್ಲ ಅದು ಯಾವ್ದೆಲ್ಲ ಗೊತ್ತಿಲ್ಲ. ಯಾವ್ದ್ರಲ್ಲ ಹಾಕತ್ತಿದ್ರು ಗೆಲ್ಲೋದು ಹೆಂಗೆ? ಅಲ್ಲ ಜಾಸ್ತಿ ಯಾರು ತಿಂತಾರ ಅವ್ರ ತಾನೇ ನೋಡ್ಕೋಬೇಕು. ನಾನೇ ವಿನ್ ಆಗೋದು. ನನ್ 3 ಆಗೈತೆ. ಚೈತ್ರ 5, ಅಪ್ಪು 4, 5, 4. ಚೈತ್ರಿ 8ನೇದು ಕಂಪ್ಲೀಟು, ಅಪ್ಪು 7ನೇದು ಕಂಪ್ಲೀಟು. ಫ್ಲಾಶ್ ಬ್ಯಾಕ್. ನಾನೇ ವಿನ್ ಆಗೋದು. ನಾನೇನು ನಾನು ಎಲ್ಲ ತಿಂದ ನಾನು ಎಲ್ಲ ಬೇಕಾದ್ರೂ ತಿಂತೀನಿ ನಾನು. ಚೈತ್ರ ವಿನ್ನರ್ ಆಗಿದ್ದಾರೆ. ಓನ್ಲಿ 1 ಪಾಯಿಂಟಲ್ಲಿ ವಿನ್ನರ್ ಆಗಿದ್ದಾರೆ. ಅಂದರೆ ಟೋಟಲ್ 8 ಪಾನಿಪುರಿ ತಿಂದು ವಿನ್ನರ್ ಆಗಿದ್ದಾರೆ. ಅಪ್ಪು 6 ತಿಂದು 7ನೇದಕ್ಕೆ ಕಷ್ಟ ಬಿದ್ದು ತಿಂದು ಆಮೇಲೆ ಸಾಕು ನಾವು ತಿನ್ನಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಟೋಟಲ್ ವಿನ್ನರ್ ಚೈತ್ರ. ನಾನೇ ಜಾಸ್ತಿ ತಿಂತೀನಿ ಅಂತ ಅನ್ಕೊಂಡಿದ್ದೆ. ನಾನು 15-16 ಕೇವಲ 6 ನಿಮಿಷ 47 ಸೆಕೆಂಡ್ ತಗೊಂಡಿದ್ದಾರೆ. ಒಬ್ರು 8 ಪುರಿ ತಿನ್ನಕ್ಕೆ, ಒಬ್ರು 7 ಪುರಿ ತಿನ್ನಕ್ಕೆ. ಫಸ್ಟ್ ಅಂತ ಅಣ್ಣ ನಿನ್ ಮಗಳು ಮಾಡಿರೋದು ಪಾನಿಪುರಿ ಎಲ್ಲ ಫುಲ್ ಹೆಲ್ದಿ ಪಾನಿಪುರಿ. ನಾವು ಆಚ ಕಡೆ ಏನು ತಗೊಂಬಂದಿಲ್ಲ. ಅಂದ್ರೆ ಆಚ ಕಡೆಯಿಂದ ಆರ್ಡರ್ ಮಾಡಿದಷ್ಟೇ. ಲೈಕ್ ಪಾಪಡು ಮತ್ತೆ ಮಸಾಲೆ ಗಿಸಾಲೆ ಎಲ್ಲ ಆಚ ಕಡೆಯಿಂದ ತಗೊಂಬಂದಿರೋದು. ಬಟ್ ಮಾಡಿರೋದೆಲ್ಲ ಚೈತ್ರ. ಸೂಪರ್. ಸಗದಾಗಿದೆ ನಿಜವಾಗ್ಲು. ಇವಾಗ ಅಷ್ಟು ಪೂರ್ತಿ ಖಾಲಿ ಮಾಡ್ಬೇಕು. ನಮ್ಮ ಅಕ್ಕನು ಬರ್ತಾಳೆ, ನಮ್ಮ ಭಾವನು ಬರ್ತಾರೆ. ಪೂರ್ತಿ ಖಾಲಿ ಮಾಡೋದಾಯ್ತು. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಖಂಡಿತ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಣ್ಣ ಏನ್ ಮಾಡ್ಬೇಕಣ್ಣ? ಏನ್ ಮಾಡ್ಬೇಕು? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವಾದ ಮಾಡಿ. ಸೂಪರ್, ಒಂದೇ ಮಾತು ಕರೆಕ್ಟ್ ಹೇಳ್ತಣ್ಣ. ನೀನ್ ಏನೇನ್ ಮಾಡ್ಬೇಕು ಚಿತ್ರ? ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ನೀನ್ ಹೇಳಪ್ಪ. ಅಷ್ಟೇ ಗಾಯ್ಸ್. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಈ ವ್ಲಾಗ್ ಖಂಡಿತ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನೇನ್ ಮಾಡ್ಬೋದಾಗಿತ್ತು ಇನ್ನು ಅಂತ. ನೆಕ್ಸ್ಟ್ ಯಾವ್ದಾದ್ರು ಚಾಲೆಂಜ್ ಮಾಡಬೇಕು ಅಂತ ಇದ್ರೆ, ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಇದ್ರೆ ನನಗೆ ಹೇಳಿ. ನಾನು ಆ ಚಾಲೆಂಜ್ ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಒಂದೇ ಒಂದು ಪೂರಿ ದಾಳ ಅವಳು ವಿನ್ ಆಗೋದು. ಅವಳಿಗೂ ತಿನ್ನಕ್ಕಾಗಿಲ್ಲ ಅಂತ ಲಾಸ್ಟ್ ಒಂದು ಪೂರಿ ಅದೇ 9 ಎಷ್ಟು ತಿಂದಿದೆ ನಾನು? 7 ತಿಂದ ಅವಳು 8 ತಿನ್ಲು. ಒಂದೇ ಒಂದು ಪೂರಿದಲ್ಲಿ ವಿನ್ ಆಗೋದು. ನನ್ನ ಕೈಲಿ ಆಗಿಲ್ಲ ಗೈಸ್, ಸತ್ಯವಾಗ್ಲು. ನಾನು ಅನ್ಕೊಂಡಿದ್ದೆ ಒಂದು 15 ರಿಂದ 20 ತಿಂತೀನಂತ. ಆಗಿಲ್ಲ. ಸರಿ ಗೈಸ್, ಬಾಯ್.